ಹೆಲೋ ಹಾಯ್ ನಮಸ್ಕಾರ. ಇವತ್ತು ಸಿನಿ ವಿಮರ್ಶೆಗೆ ಸ್ವಾಗತ. ಇವತ್ತಿನ ಈ ಒಂದು ಮೂವಿಯಲ್ಲಿ ನಾವು ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ತಮ್ಮುಡು ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈ ತಮ್ಮುಡು ಮೂವಿ ಬಗ್ಗೆ ಮಾತಾಡೋದಾದರೆ ಮೊದಲಿಗೆ ಏನಾಗುತ್ತೆ ಅಂದರೆ ಫಸ್ಟು ಒಂದು ದೊಡ್ಡ ಸ್ಫೋಟ ಆಗುತ್ತೆ, ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದಮೇಲೆ ಅಲ್ಲಿ ನೂರಾರು ಜನ ಸತ್ತೋಗ್ತಾರೆ. ಅದು ಗಾಳಿನೇ ವಿಷ ಆಗಿಬಿಡುತ್ತೆ. ಸೊ ನೂರಾರು ಜನ ಅಲ್ಲಿ ಸುತ್ತಮುತ್ತ ಪ್ರಾಣ ಕಳ್ಕೊತಾರೆ. ಆದರೆ ಇಲ್ಲೇನಾಗುತ್ತೆ ಅಂದರೆ ನೂರಾರು ಜನ ಪ್ರಾಣ ಕಳ್ಕೊಂಡು ಗೋಳಾಡಬೇಕಾದ್ರೆ ಮಂತ್ರಿಯವರು ಮತ್ತು ಆ ಬ್ಲಾಸ್ಟ್ ಮಾಡಿರೋನು ಯಾರು ಅಂತ ನೋಡೋಕ್ಕೆ ಹೋದಾಗ ಆ ವಿಲನ್ನು ಏನು ಮಾಡಿರ್ತಾನೆ ಅಂದರೆ ಅಲ್ಲಿಂದ ಡಿಸ್ಟ್ರಕ್ಷನಿಂದನೇ ನನಗೆ ಖುಷಿ ಸಿಗುತ್ತೆ, ಅಲ್ಲಿಂದ ನ್ಯೂಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಮಂತ್ರಿಯವರೇ ಅವ್ರ ಮನೆಗೆ ಹೋಗಿ ನೋಡೋ ಅಂಥ ಪರಿಸ್ಥಿತಿ ಬಂದಿರುತ್ತೆ. ಅದಕ್ಕೆ ಮಂತ್ರಿಯವ್ರು ಹೇಳ್ತಾರೆ, ಏನಕ್ಕೆ ನಾನೇ ಹೋಗಿ ಅವನನ್ನು ನೋಡಬೇಕು, ಏನಕ್ಕೆ ನಾನೇ ಅವನನ್ನು ಹೋಗಿ ಮಾತಾಡಿಸ್ಬೇಕು ಅಂತ. ಅದಕ್ಕೆ ಮಂತ್ರಿಯವ್ರು ಹೇಳ್ತಾರೆ, ಮಂತ್ರಿ ಅಸಿಸ್ಟೆಂಟ್ ಹೇಳ್ತಾರೆ, ಸರ್ ನಾವೇ ಹೋಗಿ ಮಾತಾಡ್ಸೋದಕ್ಕೇ 50 ಲಕ್ಷ ಕೊಟ್ಟಿದ್ದಾರೆ, ಬರೀ ಅವ್ರದೇ ಕಾರಲ್ಲೂ ಹೋಗಬೇಕಂತೆ ಅಂತ. ಹೌದಾ, ಏನಕ್ಕೆ, ಏನು ಪ್ರಾಬ್ಲಮ್ಮು ಅವನಿಗೆ, ಅಂಥದ್ದೇನು ಪ್ರಾಬ್ಲಮ್ಮು ಅಂತ ಕೇಳಿದಾಗ, ಇಲ್ಲ ಸರ್ ಅದೇನಿಲ್ಲ, ಅವರಿಗೆ ಸೌಂಡ್ ಅಂದ್ರೇ ಆಗಲ್ಲ, ಆ ಮನುಷ್ಯನಿಗೆ ಒಬ್ಬ ಅನಾಥ ಆಗಿದ್ದ, ಸೊ ಅವನಿಗೆ ಈ ಸೌಂಡ್ ಇಂದ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಅವನಿರೋ ವ್ಯವಸ್ಥೆನೇ ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅವ್ನು ಸುತ್ತಮುತ್ತ ಇರೋರೆಲ್ಲ ಮೂಕ್ರೇನೆ. ಸೊ ಆ ಥರನೇ ಅವರು ವ್ಯವಸ್ಥೆನೇ ಇದು ಮಾಡಿದ್ದಾರೆ. ಹೊರಗಡೆ ಬಂದರೆ ಅವನಿಗೆ ಸೌಂಡ್ ಆಗಲ್ಲ, ಸೌಂಡ್ ಜಾಸ್ತಿ ಕೇಳಿದ್ರೆ ಅವ್ರಿಗೆ ಒಂಥರ ಇರಿಟೇಷನ್ ಆಗಿ ಲಾಸ್ಟಿಗೆ ಸತ್ತೋಗೋ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾಗಿ ಅವ್ರ ಅಪ್ಪ ಅಮ್ಮ ಕಾರ್ ಆಕ್ಸಿಡೆಂಟಲ್ಲಿ ತೀರೋದಾಗ ಅವರಿಗೆ ಕಿವಿಗೆ ಹೊಡೆತ ಬಿದ್ದುಬಿಟ್ಟು ಈ ಥರ ಪ್ರಾಬ್ಲಮ್ ಆಗಿದೆ ಸರ್ ಅಂತ ಹೇಳ್ತಾರೆ. ಸರಿ ಹಾಗಾದರೆ ಬನ್ನಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರದ್ದೇ ಕಾರ್ ಹೊತ್ಕೊಂಡು ಅವ್ರಿಗೆ ಹೋಗ್ತಾರೆ. ಅವ್ರು ಮೀಟ್ ಮಾಡಿದ್ಮೇಲೆ ಈ ಥರ ಆಕ್ಸಿಡೆಂಟ್ ಆಗಿದೆ, ಸೊ ಆ ಆಕ್ಸಿಡೆಂಟ್ ಆಗಿರೋದ್ರಿಂದ ನಾನು ನಿಮಗೆ ಎಷ್ಟು ಬೇಕೋ ಏನು ಬೇಕೋ ದುಡ್ಡು ಕೊಡ್ತೀನಿ, ಆ ರಿಪೋರ್ಟ್ನ ನಮ್ಮ ಕಡೆ ಬರೆಯೋ ಹಾಗೆ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಸರಿ ಹಾಗಾದರೆ ನಾನು ಮಾಡಿಕೊಡ್ತೀನಿ ಅಂತ ಇವರು ಹೇಳ್ತಾರೆ, ರಾಜಕಾರಣಿ ಹೇಳ್ತಾರೆ. ಸೊ ಅಲ್ಲಿ ರಾಜಕಾರಣಿಗಳೆಲ್ಲ ಹೇಳಿದ್ಮೇಲೆ ಯಾರ್ಯಾರು ನಿರಾಶ್ರಿತರಿರ್ತಾರೆ, ಯಾರ್ಯಾರು ಮನೆಯವರೆಲ್ಲ ತೀರೋಗಿರ್ತಾರೆ ಅವರಿಗೆಲ್ಲ ದುಡ್ಡು ಕೊಡೋದು ಅಂತ ಆಗುತ್ತೆ. ಸೊ ದುಡ್ಡು ಕೊಡೋದು ಅಂತ ಆದಮೇಲೆ ಅಲ್ಲಿರೋರು ಯಾರೂ ದುಡ್ಡು ತೊಗೊಳೋದಕ್ಕೆ ಒಪ್ಕೊಳ್ಳಲ್ಲ. ನನ್ನ ಮಗು ಹುಟ್ಟಿ ಸ್ವಲ್ಪ ದಿನಕ್ಕೇ ತೀರೋಗಿದೆ, ಹಾಗಾಗಿ ನಾನು ಇದನ್ನು ಚೆಕ್ ಇಸ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. 2 ಲಕ್ಷ ಒಬ್ಬೊಬ್ರಿಗೆ ಕೊಟ್ಟಿರ್ತಾರೆ, ಆದರೂ ಅವ್ರಿಗೆ ಇಸ್ಕೊಳ್ಳೋಕ್ಕೆ ಚೂರು ಇಷ್ಟ ಇಲ್ಲ ನನಗೆ ನನ್ನ ಮಗುನೇ ಬೇಕು, ಕೊಡೋಕ್ಕಾಗುತ್ತಾ ನಿಮಗೆ, ಇಷ್ಟು ದಿವಸ ಆದಮೇಲೆ ಒಂದು ಮಗು ಆಗಿತ್ತು ನನಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಗಲಾಟೆ ಮಾಡ್ತಾರೆ. ಅವ್ರ ಮಗ ಕಳ್ಕೊಂಡಿರ್ತಾರೆ, ಒಬ್ಬರು ತಂದೆ ತಾಯಿ ಮಕ್ಕಳು ಹೆಂಡತಿ ಗಂಡ ತುಂಬ ಜನ ಹೀಗೆ ಕಳ್ಕೊಂಡಿರ್ತಾರೆ. ಹಾಗಾಗಿ ಅವರೆಲ್ಲರಿಗೂ ಅದೇ ಅನಿಸುತ್ತೆ. ಸರಿ ಅಂತ ಹೇಳ್ಬಿಟ್ಟು ಯಾರೂ ದುಡ್ಡು ಇಸ್ಕೊಳ್ಳಲ್ಲ. ಅವರೆಲ್ಲ ಏನು ಮಾಡ್ತಾರೆ, ಉಪವಾಸ ಸತ್ಯಾಗ್ರಹಕ್ಕೆ ಕೂರ್ತಾರೆ. ಸತ್ಯಾಗ್ರಹ ಉಪವಾಸ ಕೂತ್ಕೊಂಡ್ಮೇಲೆ ಇವ್ರು ಬಂದ್ಬಿಟ್ಟು ವಿಲನ್ ಅಸಿಸ್ಟೆಂಟ್ ಬಂದ್ಬಿಟ್ಟು ಹೇಳ್ತಾರೆ, ನೀವೆಲ್ಲ ಸತ್ತೋಗ್ತೀರ ಅಷ್ಟೇ, ಅವನು ಅಷ್ಟೊಂದು ಸುಲಭವಾಗಿ ನಿಮ್ಮನ್ನು ಇದು ಮಾಡಲ್ಲ ಅಂತ ಹೇಳಿದಾಗ, ಎಲ್ಲದಕ್ಕೂ ಒಂದು ಎಂಡ್ ಅಂತ ಇರುತ್ತೆ, ಇಷ್ಟೊಂದು ಪಾಪ ಮಾಡಿದ್ದೀರಾ, ನಮ್ಮನ್ನು ಕಾಪಾಡೋಕ್ಕೂ ಒಬ್ಬ ಅರ್ಜುನ ಬರ್ತಾನೆ ಅಂತ ಹೇಳ್ತಾರೆ. ಸೊ ಅರ್ಜುನನ ಇಲ್ಲಿ ಜೈ ನಮ್ಮ ಹೀರೋ. ಸೊ ಹಾಗಾಗಿ ಅರ್ಜುನ ಏನು ಮಾಡ್ತಿರ್ತಾರೆ, ಬಿಲ್ಲು ಇದು ಆ್ಯರೋ ಇದು ಮಾಡ್ತಾರಲ್ಲ, ಒಲಿಂಪಿಕ್ಸಿಗೆ ಹೋಗಬೇಕು ಅಂತ ಅವರಿಗೆ ತುಂಬ ಆಸೆ ಇರುತ್ತೆ. ಸೊ ಅವ್ರ ಫ್ರೆಂಡ್ ಒಬ್ರು ಇರ್ತಾರೆ, ಅವರು ನ್ಯೂ ಸ್ಟಾರ್ಟಪ್ ಮಾಡಿರ್ತಾರೆ. ಅವ್ರು 8ನೇ ವರ್ಷ ಇದ್ದಾಗ ಇವ್ರಿಗೆ ಸಿಕ್ಕಿ ಇವ್ರು ತೊಗೊಂಡೋಗಿ ಒಂದು ಹೋಮಿಗೆ ಸೇರಿಸಿರ್ತಾರೆ. ಸೊ ಹಾಗಾಗಿ ಅವ್ರನ್ನ ಕಂಪ್ಯಾನಿಯನ್ ಅಂತ ಹೇಳ್ಬಿಟ್ಟು ಇವರು ಕರಿತಾ ಇರ್ತಾರೆ. ಇಬ್ಬರು ತುಂಬ ಒಳ್ಳೆ ಫ್ರೆಂಡ್ಸು. ಸೊ ಹೀಗೆ ಬಿಲ್ಲು ಇದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವರಿಗೆ ಒಂದು ಕಡೆ ಫೋಕಸ್ ಆಗ್ತಿರಲ್ಲ ಜೈಗೆ. ಏನಕ್ಕೆ ಅಂತ ಕೋಚ್ ಕೇಳ್ತಾರೆ, ನಿನಗೆ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ಗೆಲ್ಲಬೇಕಂತ ಇದೆಯಾ, ನೀನು ಒಂದು ಸರ್ಕಲಲ್ಲಿರೋ ಒಂದನ್ನು ನೀನು ಟಚ್ ಮಾಡೋಕ್ಕೆ ಆಗ್ತಿಲ್ಲ, ನೀನು ಹೇಗೆ ಆಗ್ತೀಯಾ, ನಿನಗೇನೋ ಒಂದು ಪ್ರಾಬ್ಲಮ್ ಇದೆ ಒಳಗಡೆ, ಅದನ್ನು ನೀನೇ ಹುಡುಕಿ ನೀನೇ ಸರಿ ಮಾಡ್ಕೋ ಅಂತ ಹೇಳ್ತಾರೆ. ಜೈ ಅದನ್ನು ತುಂಬ ಯೋಚನೆ ಮಾಡ್ತಾರೆ, ಏನಿರ್ಬೋದು ಅಂತ. ಏನು ಮಾಡಿದ್ರೂ ಅವ್ರಿಗೆ ಅಷ್ಟು ಇದೇ ಮಾಡೋಕ್ಕಾಗಲ್ಲ, ಅವ್ರಿಗೆ ಫೋಕಸ್ಸೇ ಮಾಡೋಕ್ಕಾಗ್ತಿರಲ್ಲ. ಆಮೇಲೆ ಅವರಿಗೆ ಒಂದು ಸತಿ ಹೀಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗುತ್ತೆ. ಅಲ್ಲೇ ಆಕ್ಸಿಡೆಂಟ್ ಆದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಅಕ್ಕ ಅಂತ. ಸೊ ನಮ್ಮ ಅಕ್ಕಂಗೆ ನಾನು ಒಂದು ಸ್ಟೋರಿ ಇದೆ ಅವ್ರದ್ದೇ, ಏನು ಅಂತ ಕೇಳಿದಾಗ ಅವಳ ಫ್ರೆಂಡ್ ಕೇಳಿದಾಗ, ನಮ್ಮ ಅಕ್ಕ ನಾನು ಸಣ್ಣ ಪಾಪು ಸಣ್ಣವನು ಒಂದು 10 ವರ್ಷದವನಿದ್ದಾಗ ಅವಳೊಬ್ಬ ಹುಡುಗನ ಇಷ್ಟಪಟ್ಟಿದ್ಲು. ಅವನಿಗೆ ಒಂದು ಲೆಟ್ರು ಕೊಡು ಅಂತ ಕಳಿಸಿದ್ಲು. ನಾನು ಆ ಲೆಟ್ರು ಕೊಡೋಕ್ಕಿಂತ ಮುಂಚೆ ನಮ್ಮ ಅಪ್ಪಂಗೆ ಕೊಟ್ಬಿಟ್ಟೆ ಆ ಲೆಟ್ರು. ಸೊ ಹಾಗಾಗಿ ಆ ಲೆಟರ್ ನಮ್ಮ ಅಪ್ಪನ ಕೊಟ್ಟಿರೋದ್ರಿಂದ
ಅವಳ ಮದುವೆ ಆಗಲಿಲ್ಲ, ಅಪ್ಪ ಅವಳನ್ನು ಬಿಟ್ಟು ಬೇರೆಯವ್ರನ್ನ ಮದುವೆ ಮಾಡಿಸ್ಬಿಟ್ರು. ಸೊ ಹಾಗಾಗಿ ಆ ಗಿಲ್ಟ್ ನನಗಿನ್ನೂ ಕಾಡ್ತಾ ಇದೆ. ಸೊ ನಮ್ಮ ಅಕ್ಕ ಹೋಗ್ಬೇಕಾರೆ ನನ್ನನ್ನು ಇನ್ನೊಂದು ಸತಿ ಯಾರೂ ಸಿಗಬೇಡ್ರಿ ಮನೆಯವರು ಅಂತ ಹೇಳಿಬಿಟ್ಟು ಹೋಗ್ತಾಳೆ. ಸೊ ಹಾಗಾಗಿ ಈ ಥರ ಹೇಳಿಬಿಟ್ಟು ಹೋಗಿರೋದ್ರಿಂದ ನಾನು ಅವಳನ್ನು ಮೀಟ್ ಮಾಡೋಕ್ಕೆ ಆಗಿಲ್ಲ. ಅವಳೇ ನನ್ನ ಮನಸ್ಸಲ್ಲಿ ತುಂಬ ಕೂತ್ಕೊಂಡಿದ್ದಾಳೆ. ಅಮ್ಮ ಇಲ್ಲದೆ ಇರೋದ್ರಿಂದ ನಾನು ಅವಳು ತುಂಬ ಚೆನ್ನಾಗಿ ಸಾಕಿದ್ಲು. ಹಾಗಾಗಿ ಈ ಗಿಲ್ಟ್ ನನಗೆ ಕಾಡ್ತಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಗಿಲ್ಟನ್ನ ಹೊರಗೆ ಬರೋಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ಅವ್ರ ಗೆಳತಿ ಹೇಳ್ತಾಳೆ, ಇಲ್ಲ ಬಾ ನಿಮ್ಮ ಅಕ್ಕನ ಹುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಹುಡ್ಕೊಂಡು ಹೋಗೋಣ ಅಂತ ಆಗುತ್ತೆ. ಹುಡ್ಕೊಂಡು ಹೋಗೋಣ ಅಂತ ಆದಮೇಲೆ ಅವ್ರ ಅಕ್ಕ ಏನು ಮಾಡಿರ್ತಾರೆ, ಒಂದು ಮನೆ ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲೆಲ್ಲ ಹುಡುಕಿ ಗೊತ್ತಾಗುತ್ತೆ ಅವ್ರ ಅಕ್ಕ ಒಂದು ಕಡೆ ಇದ್ದಾರೆ ಅಂತೇಳ್ಬಿಟ್ಟು ಅಲ್ಲಿ ಹೋಗಿ ವಿಚಾರಿಸಿದಾಗ ಅವ್ರ ಅಕ್ಕ ಒಂದು ಯಾವುದೋ ಊರಿಗೆ ಹಬ್ಬಕ್ಕೆ ಹೋಗಿರ್ತಾರೆ, ಹರಕೆ ತೀರ್ಸೋದಕ್ಕೆ, ಅಂಬಲವಾಡಿ ಅಂತ ಊರಿಗೆ. ಸೊ ಅವ್ರು ಏನು ಮಾಡಿರ್ತಾರೆ, ಒಂದು ಆಫೀಸಲ್ಲಿ ಹೈಯರ್ ಪೋಸ್ಟಲ್ಲಿ ಇರ್ತಾರೆ. ಹಾಗಾಗಿ ಈ ಕಡೆ ಕಟ್ ಮಾಡಿದರೆ ಈ ಕಡೆ ವಿಲನ್ ಅವ್ರು ಏನು ಮಾಡಿರ್ತಾರೆ, ಎಲ್ಲರೂ ಕರ್ಕೊಂಬಂದ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ಇಲ್ಲ ಅವ್ರ ಫ್ಯಾಮಿಲಿನಾರು ಸಾಯಿಸಿ ಇದನ್ನು ಸರಿ ಮಾಡ್ಕೋಬೇಕು, ರಿಪೋರ್ಟ್ನ ಇವ್ರ ಕಡೆ ಮಾಡ್ಕೋಬೇಕು ಅಂತ ಆಗಿರುತ್ತೆ. ಕಮಿಟಿಯವರು ನಿಜವಾಗ್ಲೂ ಒಪ್ಕೊಳ್ಳಲ್ಲ, ನಮಗೆ ದುಡ್ಡು ಕೊಡುತ್ತೆ ಗೌರ್ಮೆಂಟು, ಆದರೆ ನಾವು ಈ ಥರ ಸುಳ್ಳು ಸಾಕ್ಷಿ ಬರೆಯೋಕ್ಕಾಗಲ್ಲ, ಎಷ್ಟೊಂದು ಜನದ ಪ್ರಾಣ ಹೋಗಿದೆ, ಸೊ ಹಾಗಾಗಿ ನಾನು ಬರೆಯಲ್ಲ ಅಂತ ಎಲ್ಲರೂ ಅಪೋಸ್ ಮಾಡ್ತಾರೆ. ಸೊ ಆವಾಗ ಏನಾಗುತ್ತೆ ಅಂದರೆ ಎಲ್ರೂ ಫ್ಯಾಮಿಲಿನೂ ಸಾಯಿಸ್ತೀವಿ ಅಂತ ಹೇಳಿ ಕರ್ಕೊಂಬಂದ್ಬಿಟ್ಟು ಸೈನ್ ಹಾಕಿಸ್ಕೋತಾರೆ. ಆವಾಗ ಅವರೊಬ್ಬರು ಲೇಡಿ ಇದ್ದವರು ಆ ಕಮಿಟಿಯಲ್ಲಿ ಹೇಳ್ತಾರೆ, ನಾವು ಸೈನ್ ಮಾಡಿದ್ರೆ ಅಲ್ಲ, ಮೇನ್ ಒಬ್ಬರು ಇದ್ದಾರೆ ನಮ್ಮ ಹೆಡ್, ಅವ್ರು ಸೈನ್ ಮಾಡಿದ್ರೇ ಇದು ಸರಿ ಹೋಗೋದು. ಆದರೆ ಅವ್ರನ್ನೆಲ್ಲ ಏನಂತಾರೆ ಗೊತ್ತಾ, ಎಲ್ಲರೂ ಲೇಡಿ ಧರ್ಮರಾಜ್ ಅಂತ ಅಂತಾರೆ. ಸೊ ಹಾಗಾಗಿ ಅವ್ರು ನಿನ್ನ ಗ್ಯಾರಂಟಿ ನಿನ್ನನ್ನು ಬಿಡೋದಿಲ್ಲ, ಅವ್ರು ಸೈನ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅವರಿಗೂ ಫ್ಯಾಮಿಲಿ ಇದೆ ತಾನೇ, ನಾನು ಸೈನ್ ಮಾಡಿಸ್ಕೋತೀನಿ ಹೋಗು ಅಂತ ಹೇಳಿಬಿಡ್ತಾರೆ. ಆಮೇಲೆ ಅವರು ಅಂಬಲವಾಡಿಯಲ್ಲಿ ಒಂದು ಹರಕೆ ತೀರ್ಸಕ್ಕೆ ಹೋದಾಗ ಅಮ್ಮನವರು ಪೂಜೆ ದೇವಸ್ಥಾನ ಎಲ್ಲ ಚೆನ್ನಾಗಿ ನಡೆಯುತ್ತೆ, ಪೂಜೆ ನಡೀತಾ ಇರುತ್ತೆ. ಇವ್ರೂ ಅವ್ರ ತಮ್ಮನೂ ಅಲ್ಲೇ ಅವ್ರನ್ನ ಹುಡ್ಕೊಂಡು ಬರ್ತಾ ಇರ್ತಾರೆ, ಜೈ ಅಲ್ಲೇ ಬರ್ತಾ ಇರ್ತಾರೆ ಹುಡ್ಕೊಂಡು. ಅಂಬಲವಾಡಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಇದು. ಬಟ್ ಅಲ್ಲಿ ಏನಂದರೆ ನೆಟ್ವರ್ಕೇ ಇರಲ್ಲ, ಆ ಊರಲ್ಲಿ ನೆಟ್ವರ್ಕೇ ಇರಲ್ಲ. ನೆಟ್ವರ್ಕ್ ಬೇಕಂದರೆ ಮರನೇ ಹತ್ತಬೇಕು, ಆ ಥರ ಊರದು. ತುಂಬ ಇಂಟೀರಿಯರು ಒಂದು 2 ಬಾರ್ಡ್ರ್ ಮಧ್ಯೆ ಇರುತ್ತೆ. ಸೊ ಹಾಗಾಗಿ ಊರು ತುಂಬ ಚೆನ್ನಾಗಿರುತ್ತೆ, ಬಟ್ ಅದ್ರಲ್ಲಿ ನೆಟ್ವರ್ಕ್ ಇರಲ್ಲ, ಏನೂ ಫೆಸಿಲಿಟಿ ಎಲ್ಲ ಇರಲ್ಲ. ಅದಾದಮೇಲೆ ಇವರು ಬಾತ್ರೂಮಿಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲಿ ಫೋನ್ ಮಾಡ್ತಾರೆ, ಸ್ಮಾರ್ಟ್ ವಾಚಲ್ಲಿ ಫೋನ್ ಮಾಡಿಬಿಟ್ಟು, ಮ್ಯಾಮ್ ಈ ಥರ ನಮಗೆ ಹಿಡಿದಿಟ್ಟು ಫ್ಯಾಮಿಲಿಗೆಲ್ಲ ಹೆದರಿಸಿ ಸೈನ್ ಹಾಕಿಸ್ಕೊಂಡಿದ್ದಾರೆ, ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ರಿಪೋರ್ಟ್ ಪ್ಲೀಸ್ ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿದಾಗ ಇವರು ವಿಲನ್ ಕಡೆಯವರು ಪೂರಾ ಅವರಿಗೆ ಅಲ್ಲೇ ಹೋಗಿ ಅಂಬಲವಾಡಿಯಲ್ಲೇ ಸಾಯಿಸೋದಕ್ಕೆ ಅಷ್ಟು ಜನ ಹೋಗಿರ್ತಾರೆ, 3-4 ಕಾರ್ ತೊಗೊಂಡು. ಸೊ ಇವರು ಏನು ಹೇಳ್ತಾರೆ, ನನಗೆ ನನ್ನ ಫ್ಯಾಮಿಲಿಗೆ ಥ್ರೆಟ್ ಇದೆ, ಸೊ ಹಾಗಾಗಿ ದಯವಿಟ್ಟು ನನಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾರೆ ಪೊಲೀಸರಿಗೆ. ಪೊಲೀಸರು ಇಲ್ಲ ಮೇಡಮ್, ಬಾರ್ಡ್ರಿಂದ ಆಚೆ ಇದೆ, ಅದು ನಮ್ಮ ಇದಕ್ಕೆ ಬರಲ್ಲ, ಸೊ ಹಾಗಾಗಿ ನೀವು ನಮ್ಮ ಈ ಕಡೆ ಬನ್ನಿ, ನಮ್ಮ ಇದಕ್ಕೆ ಬನ್ನಿ, ಆಮೇಲೆ ನಾವು ನಿಮಗೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತಾರೆ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಇವ್ರದ್ದು ಗುಂಡಗಳಿಗೆ ರಸ್ತೆಯಲ್ಲೇ ಗುಂಡಗಳು ಎಲ್ಲರೂ ಅಟ್ಯಾಕ್ ಮಾಡ್ತಾರೆ. ಸೊ ಆವಾಗ ಎಲ್ಲ ಫ್ಯಾಮಿಲಿಯವರು ಕಾಡೊಳಗಡೆಯಿಂದ ಹೋಗಬೇಕಾಗತ್ತೆ. ಜೈಯು ಅದೇ ಟೈಮಿಗೆ ಬರ್ತಾರೆ, ಜೈ ಫ್ರೆಂಡೂ ಅದೇ ಟೈಮಿಗೆ ಬರ್ತಾರೆ. ಇಬ್ಬರೂ ಫ್ಯಾಮಿಲಿ ಜೊತೆ ಸೇರ್ಕೋತಾರೆ. ಜೈ ಫ್ಯಾಮಿಲಿನ ಆ್ಯಕ್ಚುಲಿ ಒಂದು ಸತಿ ಕಾಪಾಡಿದ್ಮೇಲೆ ಫ್ಯಾಮಿಲಿಯವರೆಲ್ಲ ಏನಂತಾರೆ, ಈಗ ಇಲ್ಲಿಂದ ಹೇಗೆ ಹೋಗೋದು ಅಂತ ಎಲ್ಲ ಮಾತಾಡ್ಕೊಂಡಾಗ ಇವರೇ ಅವ್ರ ಅಕ್ಕನೇ ಬಂದುಬಿಟ್ಟು, ನೋಡಪ್ಪ ಇಲ್ಲಿ ತನಕ ನಮ್ಮ ಜೊತೆ ಬಂದಿದ್ಯಾ, ನಾವು ಸ್ವಲ್ಪ ಇದನ್ನು ದಾಟ್ಸೋ ತನಕ, ಬಾರ್ಡರ್ ದಾಟ್ಸೋ ತನಕ ನಮ್ಮ ಜೊತೆ ಇದ್ಬಿಡು ಪ್ಲೀಸ್ ಅಂತ ಕೇಳ್ಕೊತಾರೆ. ಆವಾಗ ಅವ್ರ ಅಕ್ಕನ ನೋಡಿ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಫಸ್ಟ್ ಟೈಮು. ಬಟ್ ಅವರಿಗೆ ಅವರ ತಮ್ಮ ಅಂತ ಇವ್ರು ಕಂಡಿಡಿಯಲ್ಲ ಅಂತ ಸ್ವಲ್ಪ ಬೇಜಾರು ಆಗುತ್ತೆ. ಅದರ ನೆಕ್ಸ್ಟ್ ಏನಾಗುತ್ತೆ, ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಮಗುಗೆ ಸ್ವಲ್ಪ ಗಾಯ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೇ ಅವರು ಒಂದು 112ಗೆ ಫೋನ್ ಮಾಡ್ತಾರೆ, ಎಮರ್ಜೆನ್ಸಿ ಕಾಲಿಗೆ, ನೆಟ್ವರ್ಕ್ ಇಲ್ಲ ಅಂದರೂ ಸಿಗುತ್ತೆ ಅಂತ. ಅಲ್ಲಿ ಕಾಲ್ ಮಾಡಿದಾಗಲೇ ಅವರು ರತ್ನ ಅಂತ ಹೇಳ್ಬಿಟ್ಟು ಫೋನ್ ಎತ್ತುತ್ತಾರೆ. ಸೊ ನಾನು ರತ್ನ ಏನು ಬೇಕು ಹೇಳಿ ಅಂತ ಎಲ್ಲ ಕೇಳ್ತಾರೆ. ಆವಾಗ ಅವ್ರಿಗೆ ಈ ಥರ ಒಂದು ಗಿಡಮೂಲಿಕೆ ಹಾಕಿ ಯಾವಾಗ ಸರಿ ಹೋಗುತ್ತೆ ಅಂತೆಲ್ಲ ಗೈಡ್ ಮಾಡ್ತಾರೆ. ಗೈಡ್ ಮಾಡಿದ್ಮೇಲೆ ಈ ಕಡೆ ವಿಲನ್ ಅವರು ಎಲ್ಲಿ ತನಕ ಬಂತು, ಇವ್ರು ಸಿಕ್ಕಿದ್ರಾ, ಯಾಕೆ ಹೊಡಿಲಿಲ್ಲ ಇನ್ನೂ ಅಂತ ಕೇಳ್ತಿರ್ತಾರೆ. ಆವಾಗ ವಿಲನ್ ಕಡೆಯವರು, ನಾನು ಹುಡುಕ್ತಾ ಇದ್ದೀವಿ ಸರ್, ಗ್ಯಾರಂಟಿ ಸಾಯಿಸ್ತೀವಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಅವ್ರ ಅಕ್ಕ ತಮ್ಮಂಗೆ
ಜೊತೆಯಾಗಿ ಒಂದು ಪಯಣ ಅಂತ ಸಿಗುತ್ತೆ. ಅವ್ರ ಅಕ್ಕನ ಫ್ಯಾಮಿಲಿ ಜೊತೆ ಇರೋವಂತಹ ಒಂದು ಸಂದರ್ಭನೂ ಜೈಗೆ ಬರುತ್ತೆ. ಸೊ ಹಾಗಾಗಿ ಅವರು ಸೇಫಾಗಿ ಕರ್ಕೊಂಡು ಹೋಗಬೇಕು ಅಕ್ಕನ ಅವ್ರ ಫ್ಯಾಮಿಲಿನ ಅಂತ ಡಿಸೈಡ್ ಮಾಡ್ತಾರೆ. ಹೀಗೆ ಗುಂಡಾಗಳು ಬಂದು ಹೊಡಿತಾ ಇರೋದ್ರಿಂದ ಫ್ಯಾಮಿಲಿಯವರೆಲ್ಲ ಏನು ಮಾಡ್ತಾರೆ, ಏನದು ರಿಪೋರ್ಟು, ಸೈನ್ ಹಾಕ್ಬೇಡ ಬಿಟ್ಬಿಡು ಅಂತ ಹೇಳ್ತಾರೆ. ಆವಾಗ ಇವರು ಏನು ಹೇಳ್ತಾರೆ, ದಾರಿಯಲ್ಲಿ ಹೋಗ್ಬೇಕಾದ್ರೆ ತುಂಬ ಪ್ರೆಷರ್ ಮಾಡ್ತಾರೆ. ಬಟ್ ಸ್ಟಿಲ್ ಇವ್ರೇನು ಹೇಳ್ತಾರೆ, ಇಲ್ಲ ನಾನು ಸೈನ್ ಮಾಡ್ದಲೇ ಇರೋದಕ್ಕಾಗಲ್ಲ, ಅಲ್ಲಿರೋರಿಗೆ ಒಬ್ಬರಿಗೆ ಮಾತು ಕೊಟ್ಟಿದ್ದೀನಿ, ಇಷ್ಟು ಜನ ಸತ್ತಿರೋದಕ್ಕೆ ರಿಪೋರ್ಟ್ ನಾವೇ ತಪ್ಪು ಬರೆದ್ರೆ ನಾವು ಸರಿ ಹೋಗುತ್ತಾ ಅಂತ ಕೇಳ್ಕೊತಾರೆ. ಆಮೇಲೆ ಅವರು ಗೆಳತಿ ಬಂದ್ಬಿಟ್ಟು, ಏನಕ್ಕೆ ನೀವು ನಿಮ್ಮ ತಮ್ಮನ್ನ ಅಷ್ಟೊಂದು ಅವಾಯ್ಡ್ ಮಾಡ್ತೀರಾ, ಏನಕ್ಕೆ ನಿಮಗೆ ನಿಮ್ಮ ತವ್ರ ಮನೆಯವರಂದರೆ ಇಷ್ಟ ಇಲ್ಲ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಇಲ್ಲ, ನಾನು ಒಬ್ಬ ಹುಡುಗನ ಪ್ರೀತಿಸಿದ್ದೆ, ಅವನು ನನ್ನ ಮದುವೆ ಆಗಿಲ್ಲ ಅಂತ ಅವನು ಸತ್ತೋದ. ಆವಾಗ ಒಂದು ಸತಿ ನನ್ನ ಮಾತು ತಪ್ಪಿ ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಬೇರೆಯವ್ರನ್ನ ಮದುವೆ ಆಗಿ ಅವರಿಗೆ ಅಡ್ಜಸ್ಟ್ ಆಗಿ, ನನ್ನ ಗಂಡನೂ ತುಂಬ ಒಳ್ಳೆಯವರು, ನಾನು ಅವ್ರನಿಗೆ ಅಡ್ಜಸ್ಟ್ ಆಗೋ ತನಕ ಅವ್ರು ನನಗೆ ಕಾದು ಆಮೇಲೆ ನನ್ನ ಮದುವೆ ಪಯಣ ಹೀಗಿದೆ. ಬಟ್ ನಾನು ನನ್ನ ತಮ್ಮನ ನೆನೆಸ್ಕೊಂಡ ತಕ್ಷಣವೇ ನನ್ನ ಪ್ರೀತಿಸಿರೋ ಹುಡುಗನೂ ನೆನಪು ಬರ್ತಾನೆ. ಆವಾಗ ನಾನು ಇಲ್ಲಿ ಮದುವೆ ಆಗಿ ಇರೋದೇ ಸುಳ್ಳು ಅಂತ ಆಗುತ್ತೆ. ಸೊ ಹಾಗಾಗಿ ನಾನು ಆ ಕೆಲಸ ಮಾಡೋಕ್ಕಾಗಲ್ಲ, ನನ್ನ ಮನಸ್ಸಿನ ವಿರುದ್ಧವಾಗಿ ನಾನು ಕೆಲಸ ಮಾಡಿದರೆ ನಾನು ಬದುಕಿರೋದೇ ತಪ್ಪು ಅಂತ ಅನಿಸುತ್ತೆ. ಹಾಗಾಗಿ ನಾನು ಅದನ್ನು ಮಾಡಲ್ಲ ಅಂತ ಹೇಳ್ತಾರೆ. ನಾನು ಒಂದು ಸತಿ ಮಾತು ತಪ್ಪಿದ್ದೀನಿ ಆ ಥರ. ಸೊ ಇನ್ನೊಂದು ಸತಿ ಈ ಹುಡುಗಿಗೆ ಕೊಟ್ಟಿರೋ ಮಾತನ್ನ ನಾನು ತಪ್ಪಕ್ಕಾಗಲ್ಲ. ಹಾಗಾಗಿ ನಾನು ಖಂಡಿತವಾಗಿ ಸೈನ್ ಹಾಕ್ದಲೇ ಇರಲ್ಲ, ರಿಪೋರ್ಟ್ನ ಸಬ್ಮಿಟ್ ಮಾಡೇ ಮಾಡ್ತೀನಿ ನಾಳೆ, ನೀವೆಲ್ಲರೂ ಹೋಗಿ, ಇಲ್ಲ ಅಂದರೆ ನಾನು ಇಲ್ಲೇ ಸಾಯ್ತೀನಿ ಅಂತ ಹೇಳ್ಬಿಟ್ಟು ಬಸ್ಸಿಂದ ಕೆಳಗಡೆ ಇಳಿದ್ಬಿಡ್ತಾರೆ. ನಾನು ಸತ್ತರೆ ಸಾಯ್ತೀನಿ, ಬಿಟ್ಬಿಡಿ ನನ್ನನ್ನು ಅಂತ. ಬಟ್ ಇನ್ನೇನು ಸಾಯಿಸ್ಬೇಕು ವಿಲನ್ ಕಡೆಯವ್ರು ಬಂದು ಅಷ್ಟೊತ್ತಿಗೆ ಅವ್ರ ತಮ್ಮ ಬಂದ್ಬಿಟ್ಟು, ಇಲ್ಲ ನಾನು ಕಾಪಾಡ್ತೀನಿ ನಿನ್ನ, ಈ ಬಸ್ಸನ್ನು ಸೇಫಾಗಿ ನಾನು ಊರಿಗೆ ತಲುಪಿಸ್ತೀನಿ, ನಿನ್ನ ರಿಪೋರ್ಟ್ನ ನಾನು ಸಬ್ಮಿಟ್ ಮಾಡಿಸ್ತೀನಿ, ಅಂತೆಲ್ಲ ಕೆಡ್ಸ್ಕೊಬೇಡ ಅಂತ ಹೇಳ್ತಾರೆ. ಈ ಕಡೆ ಜನ ಉಪವಾಸದಿಂದ ನರಳುತ್ತಿರ್ತಾರೆ. ಮತ್ತು ನೋಡಿದ್ರೆ ಇನ್ನೊಂದು ವಿಲನ್ ಅವ್ರು ಏನು ಮಾಡ್ತಾರೆ ಅಂದರೆ, ಅಂಬರವಾಡಿಯಲ್ಲಿ ಕೆಲವರು ಜನಗಳಿಗೆ ಏನು ಹೇಳ್ತಾರೆ, ನಾನು ಇಷ್ಟು ಲಕ್ಷ ಕೊಡ್ತೀವಿ, ದುಡ್ಡು ಎಷ್ಟು ಬೇಕು ಅಷ್ಟು ಕೊಡ್ತೀವಿ ಕೇಳ್ರಿ, ಈ ಬಸ್ಸಲ್ಲಿರೋ ಜನನ ಅಷ್ಟನ್ನು ಸಾಯಿಸ್ರಿ ಅಂತ ಹೇಳ್ತಾರೆ. ಎಲ್ಲ ಹಳ್ಳಿಯವರು ಅದು ವಿಚಾರ ಗೊತ್ತಾಗ್ಬಿಟ್ಟು ಎಲ್ಲ ಹಳ್ಳಿಯವರು ಅವ್ರನ್ನ ಸಾಯಿಸೋಕ್ಕೆ ದುಡ್ಡಿಗೋಸ್ಕರ ಮುಂದಾಗ್ತಾರೆ. ಬಟ್ ಏನಾಗುತ್ತೆ ಅಂದರೆ, ಇವ್ರಿಗೆ ಆ ವಿಚಾರ ರತ್ನ ಅವರಿಗೆ ಗೊತ್ತಾಗುತ್ತೆ, ಆ ಕಾಲ್ ಸೆಂಟರಲ್ಲಿರೋ ರತ್ನಾಗೆ. ಸೊ ಅವ್ರೇನು ಮಾಡ್ತಾರೆ, ಬೇಗನೆ ಇವರಿಗೆ ಜೈಗೆ ಫೋನ್ ಮಾಡಿಬಿಟ್ಟು, ಇಲ್ಲ ಎಲ್ಲರೂ ಹೀಗೆ ಬರ್ತಿದ್ದಾರೆ, ಸೊ ನಡಿ ಎಲ್ಲರೂ ತಪ್ಪಿಸ್ಕೊಳ್ರಿ, ಬೇಗ ಕಾಪಾಡ್ಕೊಳ್ರಿ ನಿಮ್ಮನ್ನು ನೀವು ಅಂತ ಹೇಳ್ತಾರೆ. ಸೊ ಊರಿನ ಜನದಿಂದ, ವಿಲನ್ಗಳಿಂದ, ಆ ಜನದಿಂದ, ರೌಡಿಗಳಿಂದ ತಪ್ಪಿಸ್ಕೊಳ್ಳೋದು ಇವರಿಗೆ ಹರಸಾಹಸ ಆಗೋಗುತ್ತೆ. ಅಷ್ಟರೊಳಗೆ ಅಕ್ಕನ ಮಗಳೇ ನೀರಲ್ಲಿ ಬಿದ್ದುಬಿಟ್ಟು ಹೆದರ್ಕೊಂಡಿರ್ತಾರೆ. ಸೊ ಅವರಿಗೆ, ನಿಮ್ಮ ಮಾಮ ಬಂದಿದ್ದೀನಿ ಎದ್ದೋ ಅಂತ ಹೇಳ್ತಾರೆ. ಆವಾಗ ಎದ್ದಂತಾರೆ, ನೀನೇ ನಮ್ಮ ಮಾಮ ಅಂತ ಯಾಕೆ ಹೇಳಿಲ್ಲ ಬೇಗ ಅಂತ ಹೇಳ್ತಾರೆ. ಎಲ್ಲ ಕಡೆ ವಿಲನ್ಗಳು ಬಾಂಬ್ಗಳನ್ನ ಇಡ್ತಾರೆ. ಬಾಂಬ್ಗಳು ಬ್ಲಾಸ್ಟ್ ಆದಾಗ ಎಲ್ಲರನ್ನೂ ಬಚಾಯಿಸಿ ಅವ್ರ ಗೆಳತಿನೇ ಬಾಂಬ್ ಬ್ಲಾಸ್ಟಲ್ಲಿ ಸಾಯೋ ಪರಿಸ್ಥಿತಿ ಬರುತ್ತೆ. ನಿಮ್ಮ ಅಕ್ಕನ್ನ ನಾನು ಬಚಾಯಿಸಿದ್ದೀನಿ, ಥ್ಯಾಂಕ್ ಯು, ನನಗೆ ಇನ್ನೊಂದು ಸತಿ ಮರುಜೀವನ ಕೊಟ್ಟಿದ್ಯಾ, ಇಲ್ಲಿ ತನಕ ನಿನ್ನ ಜೊತೆ ಬದುಕೋ ಅವಕಾಶ ಕೊಟ್ಟಿದ್ಯಾ, ತುಂಬ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಹೀಗೆ ಫೈಟಿಂಗ್ ಮುಂದುವರೆದಾಗ ಅವ್ರ ಅಕ್ಕನ ಮಗಳು ಬಿದ್ದಾಗ ಅವ್ರ ಅಕ್ಕನ ಮಗಳೇ ಮಾಮ ಅಂತ ಕರೀತಾರೆ. ಸೊ ಆವಾಗಲೇ ಗೊತ್ತಾಗುತ್ತೆ ಅವ್ರ ಅಕ್ಕಂಗೆ, ಓ ಇವನೇ ನನ್ನ ತಮ್ಮ ಅಂತ. ಹೀಗೆಲ್ಲ ಎಷ್ಟು ತಮ್ಮ ಅಂತ ಗೊತ್ತಾದ ತಕ್ಷಣವೇ ಅವರಿಗೂ ಬಾಂಬ್ ಸ್ವಲ್ಪ ಸಿಡಿದು ಅವರು ವಿಲನ್ ಬಂದ್ಬಿಟ್ಟು ಚಾಕುನೇ ಚುಚ್ಚಿಬಿಡ್ತಾರೆ 2 ಸತಿ. ಸೊ ಚಾಕು ಚುಚ್ಚಿದ ತಕ್ಷಣವೇ ಅವರು ಮೂರ್ಛೆ ಬೀಳ್ತಾರೆ. ಸೊ ಅವ್ರ ತಮ್ಮನೇ ಅವನನ್ನು ಎತ್ಕೊಂಡು ಹೋಗಿ ಸರಿ ಮಾಡಿಕೊಂಡು ಮಾರನೇ ದಿನ ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಎಲ್ಲ ಅಡಚಣೆಗಳಿಂದ ಇದು ಮಾಡಿಕೊಂಡು ರಿಜಿಸ್ಟ್ರ್ ಆಫೀಸರಿಗೆ ಬರ್ತಾರೆ. ಬಂದುಬಿಟ್ಟು ಅಲ್ಲಿ ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕು. ಅಷ್ಟರಲ್ಲಿ ವಿಲನ್ ಕಡೆಯವರು ಬರ್ತಾರೆ. ವಿಲನ್ ಅವ್ರನ್ನೂ ಕರ್ಕೊಂಬಂದ್ಬಿಡ್ತಾನೆ. ಸೌಂಡು ಏನಾದ್ರು ಹೊಡೆದ ತಕ್ಷಣವೇ ಅವನಿಗೆ ಒಂಥರ ಇರಿಟೇಷನ್ ಆಗಿ ಇದಾಗ್ತಿರುತ್ತೆ. ಅದಕ್ಕೆ ಯಾರು ಮುಂದೆ ಬಂದರೆ ಸೌಂಡ್ ಮಾಡಿಬಿಡ್ತೀನಿ ಅಂತ ಹೇಳಿ ಹೆದರಿಸ್ಕೊಂಡು ಅವರನ್ನು ಹಾಗೆ ಕರ್ಕೊಬರ್ತಾರೆ ರಿಜಿಸ್ಟ್ರ್ ಆಫೀಸ್ ಹತ್ರ. ರಿಜಿಸ್ಟ್ರ್ ಆಫೀಸ್ ಹತ್ರ ಅವರು ಅಷ್ಟೊಂದು ಸೌಂಡ್ ತಡ್ಕೊಳಕ್ಕಾಗ್ದಲೇ ಒದ್ದಾಡ್ತಿರೋವಂತಹ ವಿಲನ್ಗೆ ಎಲ್ಲ ಜನ ಎದ್ದುಬಿಟ್ಟು, ಇವನೇ ನಾವು ಬಾಂಬ್ ಬ್ಲಾಸ್ಟ್ ಮಾಡಿದ್ದು, ಇವನೇ ಇಷ್ಟು ಜನನ ಸಾಯಿಸಿದ್ದು ಅಂತ ಹೇಳ್ಬಿಟ್ಟು ಅವನನ್ನು ಎಳೆದುಬಿಟ್ಟು ಅವರೇ ಗುಂಪಲ್ಲಿ ಅವನನ್ನು ಸಾಯಿಸ್ಬಿಡ್ತಾರೆ. ಆ ಸೌಂಡಿಗೆ ಅವನು ಸತ್ತೋಗ್ತಾನೆ ಮತ್ತು ಜನನೂ ಸೇರಿಕೊಂಡು ಸಾಯಿಸ್ತಾರೆ. ಇಲ್ಲಿ
ಅವನು ಎಷ್ಟು ಕಾಲಿಗೆ ಬಿದ್ದು ಕೇಳ್ಕೊಂಡ್ರು ಜನ ಬಿಡೋದಿಲ್ಲ. ನಮ್ಮ ಎಷ್ಟು ಜನನ ಸಾಯಿಸೋ ಅಷ್ಟು ಹಕ್ಕು ನಿನಗೇನಿತ್ತು, ಹಾಗೆ ಹೀಗೆ ಅಂತ ಹೇಳಿ ಅವರನ್ನು ಸಾಯಿಸ್ತಾರೆ. ಈ ಕಡೆ ಅವ್ರು ಹೋಗ್ಬಿಟ್ಟು ಅವ್ರ ಅಕ್ಕ ರಿಪೋರ್ಟ್ನ ಸಬ್ಮಿಟ್ ಮಾಡ್ತಾರೆ. ಸೊ ಅವ್ರು ಸಬ್ಮಿಟ್ ಮಾಡೋದ್ರಿಂದ ಅಕ್ಕ ತಮ್ಮ ಒಂದಾಗ್ತಾರೆ, ಇಡೀ ಫ್ಯಾಮಿಲಿನೂ ಒಂದಾಗುತ್ತೆ. ಇದು ಈ ಸಿನಿಮಾ ಕತೆ. ನಿಜವಾಗ್ಲೂ ಒಂದು ಸತಿ ಆರಾಮಾಗಿ ನೋಡ್ಬೋದು. ನೋಡಿ ಎಂಜಾಯ್ ಮಾಡಿ.